The next question is 1 ಮೀಟರ್ 20 ಸೆಂಟಿಮೀಟರ್ ಹಾಗೂ 1 ಮೀಟರ್ 50 ಸೆಂಟಿಮೀಟರ್ ತಂತಿ ತುಂಡುಗಳಿದ್ದು ಇವೆರಡು ತುಂಡುಗಳನ್ನು ಅಳೆಯಲು ಉಪಯೋಗಿಸಬಹುದಾದ ಸಾಮಾನ್ಯ ದೊಡ್ಡ ಅಳತೆ ಕೋಲಿನ ಅಳತೆ ಎಷ್ಟಿರಬೇಕು ನೋಡಿ 1 ಮೀಟರ್ 20 ಸೆಂಟಿಮೀಟರ್ ಓಕೆ ಹಾಗೂ 1 ಮೀಟರ್ 50 ಸೆಂಟಿಮೀಟರ್ ತಂತಿ ತುಂಡುಗಳಿದ್ದು ಓಕೆ ವೈರ್ ಪೀಸಸ್ ಇದೆ ಇವೆರಡು ತುಂಡುಗಳನ್ನು ಅಳೆಯಲು ಉಪಯೋಗಿಸಬಹುದಾದ ಸಾಮಾನ್ಯ ದೊಡ್ಡ ಅಳತೆ ಕೋಲಿನ ಅಳತೆ ಎಷ್ಟು ಅಂತ ಕೇಳ್ತಿದ್ದಾರೆ ಅಂದ್ರೆ ಈ ಎರಡು ಸಂಖ್ಯೆಗಳ ಈ ಎರಡು ಅಳತೆಗಳ ಮಹಸವನ್ನ ಕಂಡುಹಿಡಿಯಬೇಕು ಆದ್ರೆ ಇಲ್ಲಿ ನೋಡಿ ಮಾನಗಳು ಏನಿವೆ ಮೀಟರ್ ಮತ್ತು ಸೆಂಟಿಮೀಟರ್ ಇವೆ ಎರಡು ಬೇರೆ ಬೇರೆ ಮಾನಗಳಿವೆ ಯಾವುದಾದ್ರೂ ಒಂದೇ ಮಾನಕ್ಕೆ ಬದಲಾಯಿಸಿ ಮಹಸವನ್ನು ಕಂಡುಹಿಡಿಯಿರಿ ನೋಡಿ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಓಕೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಓಕೆ ಸಿ ನೋಡಿ 1 ಮೀಟರ್ 20 ಸೆಂಟಿಮೀಟರ್ ಅಂದ್ರೆ ಒಟ್ಟಾಗಿ ಎಷ್ಟಾಗುತ್ತೆ 100 ಸೆಂಟಿಮೀಟರ್ ಪ್ಲಸ್ 20 ಸೆಂಟಿಮೀಟರ್ 120 ಸೆಂಟಿಮೀಟರ್ ಆಗಿರುತ್ತೆ ಮಕ್ಕಳೇ ನೋಡಿ ಈ 1 ಮೀಟರ್ 50 ಸೆಂಟಿಮೀಟರ್ ಇದೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಪ್ಲಸ್ 50 150 ಸೆಂಟಿಮೀಟರ್ ಈಗ ಇವೆರಡರ ಓಕೆ ಇವೆರಡರ ಮಾಸವನ್ನು ಕಂಡುಹಿಡಿಯಿರಿ ನೋಡಿ ಈ ಎರಡು ಸಂಖ್ಯೆಯನ್ನು ಭಾಗಿಸುವಂತ ಸಂಖ್ಯೆ 10 10 12 10 15 ಓಕೆ ಮತ್ತೆ ನೋಡಿ 12 ಮತ್ತು 15 ಅನ್ನು ಭಾಗಿಸುವಂತ ಸಂಖ್ಯೆ ಯಾವುದು 1 + 2 3 1 + 5 6 ಇದು 3 ರಿಂದ ಭಾಗ ಆಗ್ತವೆ 3 4 12 3 5 15 ಓಕೆ 4 ಮತ್ತು 5 ಸಹ ಅವಿಭಾಜ್ಯ ಸಂಖ್ಯೆಗಳಾಗಿ ಇವುಗಳ ಮಾಸ ಒಂದೇ ಆಗಿರುತ್ತೆ ಈಗ ಈ 120 ಮತ್ತು 150 ರ ಮಾಸ ಎಷ್ಟಾಗಿರುತ್ತೆ ಅಂತಂದ್ರೆ 10 × 3 30 ಓಕೆ 30 ಮಾಸ ಆಗಿದೆ ಈ ಎಲ್ಲಾ ಮಾನಗಳನ್ನ ನಾವು ಸೆಂಟಿಮೀಟರ್ ನಲ್ಲಿ ತಗೊಂಡಿದ್ದೀವಿ ಓಕೆ ಹೀಗಾಗಿ ಈ ಮಾಸದ ಮಾನ ಏನಾಗಿರುತ್ತೆ ಸೆಂಟಿಮೀಟರ್ ಆಗುತ್ತೆ 30 ಸೆಂಟಿಮೀಟರ್ ಓಕೆ ಈ ತಂತಿಗಳನ್ನ ಅಳೆಯಲು ಉಪಯೋಗಿಸಬಹುದಾದಂತಹ ಸಾಮಾನ್ಯ ದೊಡ್ಡ ಅಳತೆ ಕೋಲಿನ ಅಳತೆ ಎಷ್ಟಿರುತ್ತೆ ಅಂತಂದ್ರೆ 30 ಸೆಂಟಿಮೀಟರ್ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿ ಮೊದಲಾಗಿ ಮಾನಗಳನ್ನ ಒಂದೇ ಮಾನವಾಗಿ ಪರಿವರ್ತನೆ ಮಾಡಿಕೊಂಡ್ಬಿಟ್ಟು ಮಾಸ ಕಂಡುಹಿಡಿದಾಗ ನಿಮಗೆ ಉತ್ತರ ಸಿಗುತ್ತೆ ಮಕ್ಕಳೇ ಅರ್ಥ ಆಗಿದೆಯಲ್ಲ